ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಪ್ರೈವೇಟ್ ಸೆಕ್ಟರ್ನಲ್ಲಿ ರಿಟೈರ್ಡ್ ಆಗಿರುವಂಥ ನಿವೃತ್ತರು ಹಾಗೂ ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಗಂಭೀರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಎಚ್ಚರ ಎಚ್ಚರ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ನಿಮ್ಮ ಪಿಂಚಣಿ ಹಣ ಕನ್ನ ಆಗುವ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟು ದುಡಿದಿರೋಂಥ ಹಣವನ್ನು ಬೇರೆ ಯಾರೋ ಕಿತ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ. ದಯವಿಟ್ಟು ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಹಣವನ್ನು, ನಿಮ್ಮ ಪಿಂಚಣಿಯನ್ನು ಹೇಗೆ ಉಳಿಸ್ಕೊಳ್ಬೇಕು, ಹೇಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು. ನೀವು 30-40 ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದು ರಿಟೈರ್ಡ್ ಆಗಿ ರಿಟೈರ್ಮೆಂಟಿಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿರ್ತೀರಿ. ಅಂಥ ಹಣ ನಿಮ್ಮ ಭವಿಷ್ಯಕ್ಕೆ ತುಂಬ ಉಪಯೋಗ ಆಗತ್ತೆ. ಆ ಹಣದ ಇಲ್ದೇ ನಿಮ್ಮ ಜೀವನ ನಡೆಯೋದಿಲ್ಲ. ಅಂಥ ಹಣವನ್ನೇ ಕನ್ನ ಹಾಕಿ ಕಳ್ಳತನ ಮಾಡಿದ್ರೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂಥದ್ದೇ ಒಂದು ಉದಾಹರಣೆಯನ್ನು, ನಿಮ್ಮ ಹಣವನ್ನು ಉಳಿಸ್ಕೊಳ್ಳೋಂಥ ವಿಧಾನವನ್ನು ಇಲ್ಲಿ ತಿಳಿಸ್ತೀನಿ. ಪಿಂಚಣಿದಾರರೇ, ನಿವೃತ್ತ ನೌಕರರೇ, ಹಿರಿಯ ನಾಗರಿಕರೇ, ಎಚ್ಚರ ಎಚ್ಚರ. ನಕಲಿ ಪಿಂಚಣಿ ಕಾರ್ಡನ್ನು, ಪೆನ್ಷನ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿ ಆಮಿಷ ಒಡ್ಡಿ ನಿವೃತ್ತ ನೌಕರನಿಗೆ ಸುಮಾರು 8 ಲಕ್ಷ ರೂಪಾಯಿ ನಾಮ ಹಾಕಿದಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಎಚ್ಚರಿಕೆ ಕರೆಗಂಟೆ. ನೀವು ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಯಾರೋ ವಂಚಕರಿಗೆ ಹೋಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಬ್ಯಾಂಕ್ ಅಧಿಕಾರಿಯ ಸೋಗಿನಲ್ಲಿ ವೃದ್ಧನಿಗೆ ಕರೆ ಮಾಡಿ ಈ ವಂಚನೆಯನ್ನು ಮಾಡಲಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಬ್ಯಾಂಕ್ನಲ್ಲಿ ನಿವೃತ್ತ ನೌಕರನಾಗಿದ್ದು ಪಿಂಚಣಿ ಕಾರ್ಡ್ ನೀಡುವುದಾಗಿ ಹೇಳಿ ಸೈಬರ್ ವಂಚಕರು ಸುಮಾರು 8 ಲಕ್ಷ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ. ಹೊಲಸೂರು ವಾಸಿಯಾಗಿರುವ ನಿವೃತ್ತನಿಗೆ ಕಳೆದ ತಿಂಗಳು ಜೂನ್ 29ರಂದು ರಾತ್ರಿ ಸುಮಾರು 9 ಗಂಟೆಗೆ ಬ್ಯಾಂಕ್ ಅಧಿಕಾರಿ ಅಂತ ಹೇಳಿಕೊಂಡು ಸೈಬರ್ ವಂಚಕರು ಕರೆ ಮಾಡಿ ಹಿರಿಯ ನಾಗರಿಕರಿಗೆ ಪ್ರಯಾಣದಲ್ಲಿ ರಿಯಾಯಿತಿ ಸಿಗತ್ತೆ, ಹಾಸ್ಪಿಟ್ಲು ಟ್ರೀಟ್ಮೆಂಟಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗತ್ತೆ, ನೆರವು ಸಿಗತ್ತೆ, ಹಾಗೂ ವಿಶೇಷ ಬ್ಯಾಂಕಿಂಗ್ ಸೌಲಭ್ಯವನ್ನು ಕೊಡ್ತೀವಿ, ಇದಕ್ಕಾಗಿ ಪಿಂಚಣಿ ಕಾರ್ಡನ್ನು ಮಾಡಿಸ್ಕೊಬೇಕು ಅಂತ ಹೇಳಿ ಆಮಿಷವನ್ನು ಒಡ್ತಾರೆ. ನಿವೃತ್ತರಾಗಿರುವಂತಹ ನಿವೃತ್ತ ನೌಕರರು ತಮಗೆ ಬರುವಂಥ ಕಡಿಮೆ ಪಿಂಚಣಿಯಲ್ಲೇ ಏನೋ ಸ್ಪೆಷಲ್ ಅಲೋಯನ್ಸ್ಗಳು ಸಿಗತ್ತೆ, ನಮಗೆ ಜರ್ನಿ ಎಲ್ಲಾದರೂ ಮಾಡ್ಬೇಕಾದ್ರೆ ಫ್ರೀ ಆಗಿ ಹೋಗ್ಬೋದು, ಆಸ್ಪತ್ರೆ ಟ್ರೀಟ್ಮೆಂಟಿಗೆ ವಿಶೇಷ ಸೌಲಭ್ಯ ಸಿಗತ್ತೆ, ಬ್ಯಾಂಕಿಂಗ್ನಲ್ಲಿ ವಿಶೇಷ ಸೌಲಭ್ಯ ಸಿಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಒಪ್ಕೊಳ್ತಾರೆ. ಸಂತ್ರಸ್ತರು ಅದೇ ಬ್ಯಾಂಕ್ನ ಗ್ರಾಹಕರಾಗಿರೋದರಿಂದ ಈ ಆಫರ್ ನಿಜ ಇರ್ಬೋದು ಅಂತ ಹೇಳಿ ಬಳಿಕ ವಂಚಕನು ವಾಟ್ಸಪ್ ಲಿಂಕನ್ನು ಕಳಿಸ್ತಾನೆ. ಈ ವಾಟ್ಸಪ್ ಲಿಂಕನ್ನು ವೆಬ್ಸೈಟ್ನಲ್ಲಿ ಅದು ತೆರೆದಾಗ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ನಂತೆ ಕಾಣುವ ನಕಲಿ ವೆಬ್ಸೈಟ್ ಆಗಿರುತ್ತೆ, ಫೇಕ್ ವೆಬ್ಸೈಟ್ ಆಗಿರುತ್ತೆ. ಅಲ್ಲಿ ತಮ್ಮ ಹೆಸರನ್ನು, ಬ್ಯಾಂಕ್ ಖಾತೆ ಸಂಖ್ಯೆ, ಜನ್ಮ ದಿನಾಂಕ ಸೇರಿದಂತೆ ಪರ್ಸನಲ್ ಡಾಟಾನ ಎಂಟ್ರಿ ಮಾಡ್ತಾರೆ. ಅವರು ಹೇಳಿದ ಥರನೇ ನಂಬಿದಂಥ ಸಂತ್ರಸ್ತರು ಎಲ್ಲ ದಾಖಲಾತಿಗಳನ್ನು, ಎಲ್ಲ ವಿವರಗಳನ್ನು ದಾಖಲು ಮಾಡ್ತಾರೆ. ನಂತರ ಪೆನ್ಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಫೋನ್ಗಳು ಬರ್ತಾ ಇರೋದರಿಂದ ಈ ಫೋನ್ನಿಂದ ಅನುಮಾನಗೊಂಡು ಅವರು ತಮ್ಮ ಮೊಬೈಲನ್ನು ಆಫ್ ಮಾಡ್ತಾರೆ. ಆದರೆ ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಅವರ ಬ್ಯಾಂಕ್ ಖಾತೆಯಲ್ಲಿ 4 ಅನಧಿಕೃತ ವಹಿವಾಟುಗಳು ಟ್ರಾನ್ಸಾಕ್ಷನ್ ಆಗಿ ಸುಮಾರು 8 ಲಕ್ಷ ರೂಪಾಯಿ ಕಳುವಾಗಿರೋದು ಬೆಳಕಿಗೆ ಬರುತ್ತೆ. ತಕ್ಷಣ ಬ್ಯಾಂಕಿಗೆ ಹಾಗೂ ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ
ದೂರನ್ನು ಕೊಡ್ತಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸಂತ್ರಸ್ತರು ಕ್ಲಿಕ್ ಮಾಡಿದ ಫೈಲು ಬ್ಯಾಂಕಿನ ವೆಬ್ಸೈಟ್ನಂತೆ ಕಾಣುವ APK ಫೈಲ್ ಆಗಿದ್ದು, ಅದನ್ನು ತೆರೆದ ಕೂಡಲೇ ವಂಚಕರು ಅವರ ಮೊಬೈಲ್ ಹಾಗೂ ಬ್ಯಾಂಕಿಂಗ್ ಅಪ್ಲಿಕೇಶನ್ಗೆ ಪ್ರವೇಶವನ್ನು ಮಾಡಿ ಅವರ ಬ್ಯಾಂಕ್ನಲ್ಲಿದ್ದಂಥ ಸುಮಾರು 8 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಏನು ಸೈಬರ್ ವಂಚನೆ ಈಗ ಕಾಮನ್ ಆಗಿ ಹೋಗಿದೆ. ಈ ಸೈಬರ್ ವಂಚನೆಯಿಂದ ನಾವು ರಕ್ಷಣೆ ಪಡೆಯೋದು ಹೇಗೆ? ನಾವು 30-40 ವರ್ಷ ಕಷ್ಟಪಟ್ಟು ಡ್ಯೂಟಿ ಮಾಡಿ ರಿಟೈರ್ಮೆಂಟ್ ಆದಾಗ ಸ್ವಲ್ಪ ಹಣವನ್ನು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡಿರ್ತೀವಿ. ಈ ಹಣವನ್ನೇ ಈ ಸೈಬರ್ ವಂಚಕರು ಕಳುವು ಮಾಡಿದ್ರೆ ನಮ್ಮ ಮುಂದಿನ ಜೀವನ ಹೇಗಾಗತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಎಲ್ಲೋ ಸಾಲ ಸೂಲ ಮಾಡಿ ಇರ್ತೀವಿ, ಆ ಸಾಲವನ್ನು ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಎಲ್ಲ ಪಿಂಚಣಿದಾರರಿಗೆ ನಾನು ಕೊಡುವಂಥ ಸಲಹೆ ಏನು ಅಂದರೆ, ಯಾರೇ ಕರೆ ಮಾಡಿದ್ರೂ ಕೂಡ ಅದನ್ನು ಕೌಂಟ್ರ್ ಚೆಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೋ ಒಬ್ಬರು ಕರೆ ಮಾಡಿರ್ತಾರೆ, ಅದನ್ನು ಕೌಂಟ್ರ್ ಚೆಕ್ ಮಾಡಿ. ಅವ್ರು ಕರೆ ಮಾಡಿದಾರ ಇಲ್ಲ ಅನ್ನೋದನ್ನು 2 ಬಾರಿ ಕೌಂಟ್ರ್ ಚೆಕ್ ಮಾಡಿ. ಅವ್ರು ಕಳಿಸೋಂಥ ಯಾವುದೇ ಫೈಲ್ಗಳಿರ್ಬೋದು, ವಾಟ್ಸಪ್ನಲ್ಲಿ ಬರೋವಂಥ ಫೈಲ್ಗಳನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಸಂಬಂಧಪಟ್ಟ ಇಲಾಖೆಗಳಲ್ಲಿ, ಪಿಂಚಣಿ ಇಲಾಖೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ಯಾರಾದರೂ ಪೊಲೀಸ್ನವರು, ಅವರಿಗೆ ತಕ್ಷಣ ನೀವು ಕನ್ಫರ್ಮೇಷನ್ನು ತಗೊಳ್ಳಿ. ಯಾವುದೇ ಕಾರಣಕ್ಕೂ ಯಾರೋ ಏನು ಹೇಳಿದ್ರು ಅಂತ ಯಾವುದೋ ಆಮಿಷಕ್ಕೆ ಒಳಗಾಗಿ APK ಫೈಲ್ಗಳನ್ನು ಓಪನ್ ಮಾಡೋದು, ತಮ್ಮ ವೈಯಕ್ತಿಕ ದಾಖಲಾತಿಗಳನ್ನು, ವೈಯಕ್ತಿಕ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ಅವರಿಗೆ ಎಲ್ಲರಿಗೂ ತಿಳಿಸ್ತಾ, ಏನಾದರೂ ಅಪ್ಪಿತಪ್ಪಿ ನಿಮಗೆ ಸೈಬರ್ ವಂಚನೆ ಕಂಡು ಬಂದಾಗ ತಕ್ಷಣ ನೀವು ಮಾಡಬೇಕಾಗಿರೋಂಥ ಕೆಲಸ ಅಂದರೆ 1 ಅವರಲ್ಲಿ ಸೈಬರ್ ವಂಚನೆ ಆಗಿ 1 ಅವರಲ್ಲಿ, ಅದು ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಆ ಗೋಲ್ಡನ್ ಅವರಲ್ಲಿ ನೀವೇನಾದರೂ 112ಗೆ ಪೊಲೀಸಿಗೆ ಕರೆ ಮಾಡಿ ಆ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿದ್ರೆ ಆ ಹಣವನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದ್ರ ಜೊತೆ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿ ನಿಮ್ಮ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ ತಕ್ಷಣ ಯಾವ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಹಣ ಹೋಗಿರುತ್ತೋ ಆ ಅಕೌಂಟು ಫ್ರೀಸ್ ಆಗುತ್ತೆ. ಫ್ರೀಸ್ ಆಗಿ ಹಣ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. 1 ಅವರ್ ಒಳಗೆ ಈ ಕೆಲಸವನ್ನು ಮಾಡಬೇಕು. 1 ಅವರು ನಿಮಗೆ ಸೈಬರ್ ಫ್ರಾಡ್ ಆಗಿ 1 ಅವರು ದಾಟಿದ್ರ ಮೇಲೆ ಯಾವುದೇ ಕಾರಣಕ್ಕೂ ಆ ಹಣ ವಾಪಸ್ ಬರೋದಿಲ್ಲ. ಅವರು ವಿಡ್ರಾ ಮಾಡ್ಕೊಂಡಿರ್ತಾರೆ ಅಥವಾ ಬೇರೆ ಅಕೌಂಟ್ಗಳಿಗೆ ಹಾಕಿರ್ತಾರೆ. ಅದು ಲಾಂಗ್ ಪ್ರೋಸೆಸ್ ಆಗುತ್ತೆ, ಸಿಗತ್ತೆ, ಬಟ್ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅದು ಇಂಡಿಯನ್ ಬ್ಯಾಂಕ್ಗಳಲ್ಲಿ ಆಗಿದ್ದರೆ ಅದು ನಿಮಗೆ ಸಿಗೋವಂಥ ಚಾನ್ಸಸ್ಗಳು ಇರುತ್ತೆ. ಅದು ಫಾರಿನ್ ಬ್ಯಾಂಕ್ಗಳಿಗೆ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದರೆ ಖಂಡಿತವಾಗಿಯೂ ಹಣ ಸಿಗಲ್ಲ. ಹಣವನ್ನು ಕಳ್ಕೊಂಡು ಮತ್ತೆ ನಾವು ವ್ಯಥೆ ಪಡೋದಕ್ಕಿಂತ ಸೈಬರ್ ವಂಚನೆ ಬಗ್ಗೆ ಜಾಗೃತಿಯಾಗಿ ಇದ್ದರೆ ಖಂಡಿತವಾಗಿಯೂ ನಮಗೆ ಉಪಯೋಗ ಆಗತ್ತೆ. ಈ ರೀತಿ ವಂಚನೆ ಆಗೋದನ್ನು ತಡೆಯುತ್ತೆ. ನಿಮಗೆ ಯಾವುದಾದ್ರೂ ಸೈಬರ್ ವಂಚನೆ ಬಂದ ಅಂಥ ಸಮಯದಲ್ಲಿ ತಕ್ಷಣ ನೀವು 1930ಗೆ ಕರೆ ಮಾಡಿ, 112ಗೆ ಕರೆ ಮಾಡಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ. ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಿಗೆ ಹೋಗ್ಬಿಟ್ಟು ತಕ್ಷಣ ನೀವು ಅದಕ್ಕೊಂದು FIR ದಾಖಲು ಮಾಡಿದ್ರೆ ನಿಮಗೆ ತಕ್ಷಣ ಆ ಹಣ ಬರುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ಲಾಂಗ್ ಪ್ರೋಸೆಸ್ಸು ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಎಚ್ಚರಿಕೆಯಿಂದ ನೀವಿರಿ. ಸೈಬರ್ ವಂಚಕರಿಂದ ರಕ್ಷಣೆ ಪಡ್ಕೊಳ್ಳಿ, ಎಚ್ಚರವಾಗಿರಿ. ನಿಮ್ಮ ಹಣವನ್ನು ನೀವು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿ. ನಿವೃತ್ತ ನೌಕರರು, ಪಿಂಚಣಿದಾರರು ಅದರಲ್ಲೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರ್ಯಾರು ಸ್ಮಾರ್ಟ್ಫೋನ್ಗಳನ್ನು ಯೂಸ್ ಮಾಡ್ತೀರಿ ಅವರುಗಳು ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪಿಂಚಣಿ ಹಣವನ್ನು ಉಳಿಸ್ಕೊಳ್ಳಿ. ಆ ಪಿಂಚಣಿ ಹಣ ನಿಮ್ಮ ಹಕ್ಕಾಗಿರುತ್ತೆ. ಯಾರದ್ದೋ ಆಮಿಷಕ್ಕೆ ಬಲಿಯಾಗಿ ನಿಮ್ಮ ಹಣವನ್ನು ಕಳ್ಕೊಳ್ಬೇಡಿ. ಇನ್ನೂ ಹೆಚ್ಚಿನ ಸೈಬರ್ ಅವೇರ್ನೆಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಸೈಬರ್ ವಂಚನೆ ಬಗ್ಗೆ ಎಚ್ಚರಿಕೆಯಾಗಿರಿ. ಯಾವುದೇ ಹಣವನ್ನು ಕಳ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಡಿ. ಯಾರೇ ಅನಧಿಕೃತ ವ್ಯಕ್ತಿಗಳು OTP ಕೇಳಿದ್ರೆ ಕೊಡೋಕ್ಕೆ ಹೋಗಬೇಡಿ. ವಾಟ್ಸಪ್ನಲ್ಲಿ ಬರುವಂಥ ಲಿಂಕ್ಗಳನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಹೋಗಬೇಡಿ.
ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಫೋನನ್ನು ಕೊಡಬೇಡಿ. ಚಿಕ್ಕ ಮಕ್ಕಳು ಯಾವುದೋ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ APK ಫೈಲ್ಗಳನ್ನು ಮುಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ಗಳು ಹ್ಯಾಕ್ ಆಗುತ್ತೆ. ಮೊಬೈಲ್ ಹ್ಯಾಕ್ ಆಯಿತು ಅಂದರೆ ನಿಮ್ಮ ಎಲ್ಲ ಪರ್ಸ್ನಲ್ ಡಾಟಾಗಳು ಅವರಿಗೆ ಸಿಗತ್ತೆ. ಅದರಿಂದಾಗಿ ನಿಮ್ಮ ಬ್ಯಾಂಕ್ನ ಖಾತೆಯಲ್ಲಿ ಇರುವಂಥ ಎಲ್ಲ ಹಣವನ್ನು ಅವರು ವಂಚನೆ ಮೂಲಕ ಪಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಮೆಸೇಜ್ಗಳನ್ನು, ಯಾವುದೇ APK ಫೈಲ್ಗಳನ್ನು, ಯಾವುದೇ ವೆಬ್ಸೈಟ್ಗಳಿಗೆ ಹೋಗುವ ಮುಂಚಿತವಾಗಿ ತಕ್ಷಣ ಸೈಬರ್ ಅವೇರ್ನೆಸ್ಸನ್ನು ತಿಳ್ಕೊಳ್ಳಿ. ಯಾರೇ ನಿಮಗೆ ಕರೆ ಮಾಡಿ ಹಣ ಹಾಕಿ ಅಂತ ಹೇಳಿದ್ರು ಕೂಡ 2 ಸಲ ಕ್ರಾಸ್ ಚೆಕ್ ಮಾಡಿ. ಯಾರೇ ನಿಮಗೆ ಕರೆ ಮಾಡಿ ನಿಮ್ಮದು ಒಂದು ಫೈಲ್ ಕಳಿಸಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಕೂಡ 2 ಸಲ ಕ್ರಾಸ್ ಚೆಕ್ ಮಾಡಿ. ನಿಮಗೆ ಪರಿಚಯ ಇರುವಂಥ ಪೊಲೀಸ್ನವರಿಗೆ ತಿಳಿಸಿ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ಡಾಟಾಗಳನ್ನು ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಿಮ್ಮ ಹಣ ನಿಮ್ಮ ಸೇಫ್ಟಿ ನೀವು ಉಳಿಸ್ಕೊಳ್ಳಿ. ಪಿಂಚಣಿದಾರರೇ, ಇದನ್ನು ಪ್ರತಿಯೊಬ್ಬ ಪಿಂಚಣಿದಾರಿಗೂ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ಪಿಂಚಣಿ ಹಣ ಬಹು ಮುಖ್ಯವಾಗಿ ನಿಮಗೆ ಬೇಕಾಗತ್ತೆ. ಅದನ್ನು ಕಳ್ಕೊಳ್ಳೋಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.